ನಮಸ್ತೆ ಕರ್ನಾಟಕ. ಅವನು ನಿಜಕ್ಕೂ ಅವನ ಸ್ಥಿಮಿತವನ್ನು ಕಳ್ಕೊಂಡು ವ್ಯಾಘ್ರನಾಗಿದ್ದ. ರಾಧಾಳ ಕೈ ಹಿಡಿದು ಎಳೆದು ಅವಳನ್ನು ಗಟ್ಟಿಯಾಗಿ ಹಿಂದಿನಿಂದ ಹಿಡಿದು ರಾಧಾ ಕೈಗಳಿಂದಲೇ ದಿಂಬನ್ನು ಹಿಡಿದು ತುಳಸಿ ಮುಖಕ್ಕೆ ಒತ್ತದ. ಅವನಲ್ಲಿ ಆದ ಮಾನಸಿಕ ಬದಲಾವಣೆ ಮತ್ತು ಅವನ ದೈತ್ಯ ಶಕ್ತಿ ಮುಂದೆ ರಾಧಾಳಿಗೆ ವಿರುದ್ಧ ಮಾಡಲು ಆಗಲಿಲ್ಲ. ಮಾನಸಿಕವಾಗಿ ಬದಲಾದ ವ್ಯಕ್ತಿಗಳನ್ನು ಹಿಡಿಯಲು 10 ಜನಕ್ಕೂ ಸಾಧ್ಯವಿಲ್ಲ. ಇದು ನಾನು ಒಂದು ಬುಕ್ನಲ್ಲಿ ಓದಿದ್ದೆ, ಅದನ್ನೇ ಇಲ್ಲಿ ಬಳಸಿರುವೆ. ರಾಧಾಳನ್ನು ಒತ್ತಿ ಹಿಡಿದು ನಿಂತ ಕೇಶವ ನಿಜಕ್ಕೂ ಬಲಿಷ್ಠನಾಗಿದ್ದ. ಇದರಿಂದ ರಾಧಾಳಿಗೆ ತಿಳಿದಿತ್ತು ಅವನೊಬ್ಬ ಮಾನಸಿಕ ರೋಗಿ ಎಂದು. ತುಳಸಿ ಮುಖಕ್ಕೆ ದಿಂಬನ್ನು ಒತ್ತಿ ಹಿಡಿದು ಒತ್ತಲು ಪಾಪ ತುಳಸಿ ಕೈಕಾಲು ಬಡಿಯುತ್ತಾ ತನ್ನ ಉಸಿರನ್ನು ನಿಲ್ಲಿಸಿದ್ಲು. ರಾಧಾ ಶಾಕ್ನಲ್ಲಿ ತುಳಸಿ ತುಳಸಿ ಎಂದು ಕೂಗಲು ಕೇಶವ ರಾಧಾ ಕೈಗಳನ್ನು ಬಿಟ್ಟ. ತುಳಸಿ ಪಕ್ಕದಲ್ಲಿ ಕುಳಿತು ಸಿಗರೆಟ್ ಹಚ್ಚಿದವನು ಸೇದುತ್ತಾ ಸತ್ತ ತುಳಸಿ ಮುಖಕ್ಕೆ ಹೊಗೆ ಬಿಡುತ್ತಾ ಅವಳ ಕೆನ್ನೆಗೆ ಮೃದುವಾಗಿ ಚುಂಬಿಸ್ದ. ಅವಳ ತೆರೆದ ಕಣ್ಣುಗಳನ್ನು ಮುಚ್ಚಿ ಐ ಲವ್ ಯು ಚಿನ್ನು, ಯಾಕೆ ನೀನು ಬಿಟ್ಟು ಹೋದೆ, ಯಾಕೆ ಬಿಟ್ಟು ಹೋದೆ, ನಿನ್ನ ಈ ಪಾಪಿ ರಾಧಾ ಕೊಂದುಬಿಟ್ಲಾ? ಆಹಾ ರಾಧಾಲೇ, ನನ್ನ ತುಳಸಿಯನ್ನು ಯಾಕೆ ಕೊಂದೆ ಎಂದು ಹುಚ್ಚಿನ ರೀತಿ ಅಳುತ್ತಾ ರಾಧಾಳ ಕೈಗೆ ಸಿಗರೇಟಿಂದ ಸುಡಲು ಶಾಕಲ್ಲಿ ಹಾಗೆ ನಿಂತಿದ್ದ ರಾಧಾ ವಾಸ್ತವಕ್ಕೆ ಬಂದಿದ್ಲು. ಕೊಲೆ ಎಂದು ಹೊರಗೆ ಓಡ್ತಿದ್ದವಳ ಹಿಡಿದ ಕೇಶವ, ಎಲ್ಲಿಗೋಡ್ತೀಯಾ, ಹೋಗು, ಆದರೆ ನೀನಿವತ್ತು ಬದುಕಲ್ಲ, ನಾನು ತುಳಸಿಯನ್ನು ಕೊಂದೆ ಅಲ್ವಾ ಪಾಪಿ ಎಂದು ಕೆನ್ನೆಗೆ ಹೊಡೆಯಲು ರಾಧಾ ಅವನ ಕೆಂಪು ಕಣ್ಣುಗಳನ್ನು ನೋಡಿ ಹೆದರಿ ನಡುಗಿದ್ಲು. ಬಾಯಿ ಮುಚ್ಕೊಂಡಿದ್ರೆ ಸರಿ ಎಂದು ಅವಳನ್ನು ಮೂಲೆಗೆ ತಳ್ಳಲು ರಾಧಾ ಅಳುತ್ತಾ ಅವನ ರಾಕ್ಷಸ ರೂಪ ನೋಡಿ ಬಾಯಿ ಮುಚ್ಕೊಂಡ್ಳು. ಅವನು ಅವಳ ಹಿಂದೆ ನೋಡಿದ ಸಾಧು ಕೇಶವ ಆಗಿರಲಿಲ್ಲ. ಅವನ ವಿಚಿತ್ರ ಸ್ವಭಾವ, ಅವನ ಕ್ರೂರ ರೂಪ ಮತ್ತು ಬಲವನ್ನು ನೋಡಿ ಅವನಿಗೆ ಹುಚ್ಚಿಡಿದಿದೆ ಎಂದು ಅರ್ಥವಾಗಿತ್ತು. ರಾಧಾಳ ಮುಂದೆ ಕೇಶವ ಸತ್ತ ತುಳಸಿಯನ್ನು ಮುದ್ದು ಮಾಡ್ತಿದ್ರೆ ರಾಧಾ ತಲೆ ಕೆಳಗಾಕಿದ್ಲು. ಅನ್ಯಾಯವಾಗಿ ಮುಗ್ಧ ಜೀವವನ್ನು ಇವಳ ಕೈಯನ್ನು ಹಿಡಿದೇ ಕೇಶವ ಕೊಂದು ತೆಗೆದಿದ್ದ. ಕೇಶವ ಅವಳನ್ನು ಮುದ್ದು ಮಾಡುತ್ತಾ ಇನ್ನೊಂದು ಸತ್ಯ ಬಾಯಿ ಬಿಟ್ಟಿದ್ದ. ತುಳಸಿ ನನ್ನ ಬಂಗಾರ, ನೀನಂದರೆ ನನಗೆಷ್ಟು ಪ್ರೀತಿ ಗೊತ್ತಾ, ಪಾಪ ನನ್ನ ಪುಟ್ಟ ಪಾಪು ನಿನ್ನ ಜೊತೆ ಪ್ರಾಣ ಬಿಡ್ತು ಎಂದು ಅವಳ ಹೊಟ್ಟೆಯನ್ನು ಚುಂಬಿಸಲು ರಾಧಾಳಿಗೆ ತುಳಸಿ ಮತ್ತೊಮ್ಮೆ ತಾಯಿ ಆಗ್ತಿದ್ಲು ಎಂಬ ವಿಷಯ ತಿಳಿಯಿತು. ಕೇಶವ ಅವಳನ್ನು ಎತ್ಕೊಂಡು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಅವಳ ಹಣೆ ಕೆನ್ನೆಗೆ ಮುತ್ತು ಕೊಡುತ್ತಾ, ಲೇ ಯಾಕೆ ಕೋಪ ಮಾಡಿಕೊಂಡೆ, ನನ್ನ ಹತ್ರ ನೀನು ಪ್ರೀತಿಯಿಂದ ಯಾಕೆ ಮಾತಾಡಲ್ಲ ಚಿನ್ನು, ನೋಡು ಈ ರಾಧಾ ನಿನ್ನ ಸಾಯಿಸ್ಬಿಟ್ಲು, ಪಾಪಿ ಅವಳಂದರೆ ನನಗೆ ಚೂರು ಇಷ್ಟ ಇಲ್ಲ ಕಣೆ, ತುಳಸಿ ನನಗೆ ನೀನು ಮಾತ್ರ ಇಷ್ಟ, ನಿಂಗೆ ನೆನಪಿದೆಯಾ ಚಿಕ್ಕವಳಿರ್ತಾ ಬಾವ ಅಂತ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೆ, ನಿನಗೆ ಪುಟ್ಟ ನೋವಾದರೂ ನನಗೆ ತಡ್ಕೊಳಕ್ಕಾಗಲ್ಲ ಬಂಗಾರ, ಆದರೂ ನಾನೇ ನಿನಗೆ ಚಿತ್ರಹಿಂಸೆ ಕೊಟ್ಟೆ, ನೀನು ವಯಸ್ಸಿಗೆ ಬಂದಾಗ ಮೊದಲ ಬಾರಿಗೆ ನಾನು ತಂದು ಕೊಟ್ಟ ಸೀರೆ ಉಟ್ಟಿದ್ದೆ, ಅಂದು ನಾನು ನಿನ್ನ ಇದೇ ಹಣೆಗೆ ಚುಂಬಿಸಿದ್ದೆ, ನೀನು ನಾಚಿ ನನ್ನ ನೋಡಿ ಬಾವ ಎಂದು ಪ್ರೀತಿಯಿಂದ ಕರೆದಿದ್ದೆ, ಹೇಳೆ ಮಾತಾಡು ತುಳಸಿ, ಮಾತಾಡು ಬಂಗಾರ, ಚಿನ್ನು ನೀನು ಬಿಟ್ಟಿರೋಕ್ಕಾಗಲ್ಲ ಕಣೆ, ನಂಗಾಗೋಲ್ಲ, 6 ವರ್ಷ ನಾನು ಅದೆಷ್ಟು ಕಷ್ಟಪಟ್ಟೆ ಗೊತ್ತಾ, ಒಂಟಿತನ, ನೀನಿಲ್ಲದೆ ಒಂಟಿಯಾಗಿ ಪ್ರತಿದಿನ ಕುಡಿತದ ದಾಸನಾದೆ, ನಿನ್ನ ನೋಡೋಕೆ ಅದೆಷ್ಟು ಆಸೆಯಿಂದ ಪ್ರೀತಿಯಿಂದ ಮರಳಿ ಬಂದೆ, ಆದರೆ ನೀನು ನನ್ನ ಬೇಡ ಅಂದ್ಬಿಟ್ಟೆ ಕಣೆ, ಆ ಭೈರವ ನಿನ್ನ ಮದುವೆ ಆಗೋನು ಅಂತ ನನ್ನ ಹತ್ರ ಹೇಳಿದೆ, ನಿನ್ನ ಕೈ ಅವನು ಮುಟ್ಟಿದ್ದ, ಥೂ ಇಲ್ಲ, ನೀನು ನನ್ನವಳು ಮಾತ್ರ ಕಣೆ, ನಿನ್ನ ಯಾರು ಕೂಡ ಮುಟ್ಟಬಾರ್ದು ತುಳಸಿ, ಈ ಕೇಶವನಿಗೆ ಮಾತ್ರ ಅಧಿಕಾರ ಇರೋದು, ನಿನಗೆ ಗೊತ್ತಾ ನಿಮ್ಮ ಅಣ್ಣಂಗೆ ನಾನೇ ನಿನ್ನ ಹಾಳು ಮಾಡಿದ್ದು ಅಂತ ಗೊತ್ತಾಗಿತ್ತು, ನನ್ನ ಕರೆದು ಆ ತೋಟದ ಮನೆಯಲ್ಲಿ ಮಾತಾಡ್ದ, ಅದಕ್ಕವತ್ತೇ ರಾತ್ರಿ ಅವನ ಕುತ್ತಿಗೆ ಹಿಸುಕಿ ಸಾಯಿಸಿ ಅದೇ ಮನೆಯಲ್ಲಿ ನೇಣು ಹಾಕ್ತೆ ಕಣೆ, ಇನ್ನು ಆ ರಾಧಾಳನ್ನು ಉಳಿಸಲ್ಲ, ಅವಳು ನನಗೆ ಇಷ್ಟ ಇಲ್ಲ, ನಿನ್ನನ್ನೇ ಕೊಂದುಬಿಟ್ಲು, ನನಗೆ ನೀನು ಬೇಕು ತುಳಸಿ, ನೀನು ಬೇಕು, ಈ ಸೌಂದರ್ಯ, ಈ ಮುದ್ದು ಕಣ್ಣು, ಈ ತುಟಿ, ಉಫ್ ನನಗೆ ನೀನೇ ಬೇಕು, ಈ ಬದುಕಲ್ಲಿ ನನಗೆ ಇನ್ನು ಯಾರು ಬೇಡ ತುಳಸಿ, ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ ತುಂಬ ಎಂದು ಹುಚ್ಚನಾಗೆ ಮಾತಾಡುತ್ತಾ ತಾನೇ ಅವಳನ್ನು ಕೊಂದಿದ್ರು ರಾಧಾ ಮೇಲೆ ಹಾಕುತ್ತಾ ಎಲ್ಲ ಸತ್ಯಗಳನ್ನು ಬಾಯ್ಬಿಟ್ಟಿದ್ದ. ರಾಧಾ ಅವನ ಕ್ರೂರತನದಲ್ಲಿ ಬಲಿಯಾದ ತುಳಸಿ ಮತ್ತು ಅವರ ಅಣ್ಣನ ನೆನೆದು ಕಣ್ಣೀರಾಕಿದ್ಲು. ರಾಧಾಳ ಮುಂದೆ ಕೇಶವ ಹುಚ್ಚನ ಹಾಗೆ ಪ್ರತಿಯೊಂದು ಸತ್ಯಗಳನ್ನು ಅವನೇ ಅವಳ ಮುಂದೆ ಹೇಳಿದ್ದನು. ಅಂದು ಮನೆಯಲ್ಲಿ ಯಾರೂ ಇರಲಿಲ್ಲ. ತುಳಸಿ ಮತ್ತು ಅವಳ ಹೊಟ್ಟೆಯಲ್ಲಿ ಬೆಳೆದಿದ್ದ ಹಸುಗೂಸಿನ ಪ್ರಾಣ ಪಕ್ಷಿ ಆರ್ಹೋಗಿತ್ತು.
ಮುಂದೇನು? ರಾಧಾ ಅಲ್ಲೇ ಕುಸಿದು ಕುಳಿತವಳಿಗೆ ತುಳಸಿಯ ಸಾವನ್ನು ನೋಡಿ ಕೈಕಾಲಾಡಲಿಲ್ಲ. ಒಂದು ಹೆಣ್ಣಿನ ಸಾವಿಗೆ ತಾನು ಕೂಡ ಮುಖ್ಯ ಕಾರಣವಾಗಿದ್ಲು. ಕೇಶವ ಆಕೆಯ ದೇಹವನ್ನು ಕೊಟ್ಟಿಗೆಗೆ ಎತ್ಕೊಂಡೊಯ್ದು ಅಲ್ಲಿ ಮಲಗಿಸ್ದ. ಮನೆಯವರೆಲ್ಲರೂ ಬಂದರು. ಲಕ್ಷ್ಮಿ ಶ್ವೇತಾಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದ ಕಾರಣ ಮಗು ಉಳಿದಿತ್ತು. ಇಲ್ಲ ಪಾಪಿ ಕೇಶವ ಆ ಹಸುಗೂಸನ್ನು ಉಳಿಸ್ತಿರ್ಲಿಲ್ಲ. ಲಕ್ಷ್ಮಿಗೆ ಮಗುವನ್ನು ಎತ್ಕೊಂಡು ಅರ್ಜುನ್ ಜೊತೆ ಪೂರ್ತಿ ಮನೆ ಹುಡುಕಿದ್ರೂ ತುಳಸಿ ಸಿಗಲಿಲ್ಲ. ಹಿಂದೆ ಹೋಗಿ ಕೊಟ್ಟಿಗೆಯಲ್ಲಿ ನೋಡಲು ಶವವಾಗಿ ಮಲಗಿದ್ದ ತಂಗಿ ದೇಹವನ್ನು ನೋಡಿ ಅಳುತ್ತಾ ತುಳಸಿ ಎಂದು ಕೂಗಿದ್ಲು. ಹಸುಗೂಸನ ಎದೆಗಪ್ಪಿಕೊಂಡು ಬೊಬ್ಬೆ ಹೊಡೆಯುತ್ತಾ ಮನೆಯವ್ರನ್ನೆಲ್ಲ ಕೂಗಿ ಕರೆದ್ಲು. ಮನೆಯವರೆಲ್ಲ ಅವಳ ಕೂಗಿಗೆ ಏನಾಯಿತು ಎನ್ನುತ್ತಾ ಗಾಬರಿಯಲ್ಲಿ ಓಡಿಬಂದಿದ್ರು. ಅರ್ಜುನ್ಗೆ ಆಗ 10 ವರ್ಷ. ತನ್ನ ತುಂಬ ಪ್ರೀತಿ ಮಾಡೋ ತುಳಸಿಯಮ್ಮ ಸತ್ತಿದ್ದಾಳೆ ಎನ್ನುವುದು ತಿಳಿದಿತ್ತು. ಶ್ವೇತಾಳ ಕೈಯನ್ನು ಬಿಗಿಯಾಗಿ ಹಿಡಿದ. ಪುಟ್ಟ ಶ್ವೇತಾ, ಅಣ್ಣ ಏನಾಯಿತು? ಅಮ್ಮ ಯಾಕೆ ಮಲಗಿದ್ದಾರೆ? ಎಪ್ಸು ಅಣ್ಣ ಎಂದು ತೊದಲು ನುಡಿಯಲು ಅರ್ಜುನ್ ಅವಳ ಕೈ ಹಿಡಿದು, ಚಿನ್ನಮ್ಮ, ಅಮ್ಮ ದೇವ್ರತ್ರ ಹೋಗಿದ್ದಾರೆ, ನಿಂಗೆ ಇನ್ನು ನಾನೇ ಅಪ್ಪ ಅಮ್ಮ ಎಲ್ಲ ಸ್ವಾಮಿ ಎಂದು ಮಗುವನ್ನು ಅಪ್ಕೊಂಡು ಅತ್ತಿದ್ದ. ಕೇಶವನು ಅಳುವ ನಾಟಕವಾಡುತ್ತಾ ಅವಳನ್ನು ಅಪ್ಕೊಂಡ. ಮನೆಯವರೆಲ್ಲರೂ ಪ್ರೀತಿಸಿದವಳು ದೂರವಾಗಿದ್ದಕ್ಕೆ ಅಳ್ತಿದ್ದಾನೆ ಅಂದುಕೊಂಡ್ರು. ಅಂದಿಗೆ ಎಲ್ಲ ಸತ್ಯವೂ ಮುಚ್ಚಿ ಎಂದು ಮನಸ್ಸಲ್ಲಿ ವ್ಯಾಘ್ರನಗೆನಕ್ಕವನಿಗೆ ತಿಳಿದಿಲ್ಲ. ಪುಟ್ಟ ಅರ್ಜುನ್ ಈ ಮನೆಯ ನ್ಯಾಯ ದೇವರು, ಆ ದೇವರ ಕಣ್ಣು ತಪ್ಪಿಸಿ ಹೋಗಲು ಸಾಧ್ಯ ಇಲ್ಲ ಎಂದು. ರಾಧಾಳ ಕಣ್ಣಲ್ಲಿ ನೀರು ಬತ್ತಿ ಹೋಗಿತ್ತು. ಜೀವವಿರುವ ಶವದಂತೆ ಆಗೋಗಿದ್ಲು. ಶ್ವೇತಾಳ ಅವಳ ತಾಯಿಯಿಂದ ದೂರ ಮಾಡಲು ತನ್ನ ಮೌನವೇ ಕಾರಣ ಎಂದು ಮನಸ್ಸಾಕ್ಷಿ ಚುಚ್ಚುತ್ತಿತ್ತು. ಪುಟ್ಟ ಕಂದ ತನ್ನ ತಾಯಿಯೊಂದಿಗೆ ಬಾಲ್ಯವನ್ನು ಕಳೆಯುತ್ತಾ ಪುಟ್ಟ ಹೆಜ್ಜೆ ಇಡುವಾಗ ಅವಳ ಕೈಗೆ ಆಸರಿಯಾಗಿದ್ದ ತುಳಸಿ ಕಣ್ಮುಚ್ಚಿದ್ಲು. ತುಳಸಿಯ ಆ ನೋವಿನ ಕಣ್ಣುಗಳೇ ರಾಧಾಳಿಗೆ ಕಾಣುತ್ತಿತ್ತು. ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಹೆಣ್ಣಿಗೆ ತಾಳಿ ಎನ್ನುವುದು ಎಷ್ಟು ಮುಖ್ಯವೋ ಆ ತಾಳಿಗಾಗಿ ಕೇಶವ ಮದುವೆ ಆಗ್ತಾನೆ ಎಂದು ಸಹಿಸಿಕೊಂಡು ಸಮಾಜದ ಮುಂದೆ ವೇಶ್ಯೆ ಎಂಬ ಪಟ್ಟವನ್ನು ಪಡ್ಕೊಂಡು ಅನ್ಯಾಯವಾಗಿ ತುಳಸಿ ಬಲಿಯಾಗಿದ್ಲು. ಕೊನೆಗೂ ಅವಳಿಗೆ ಮಾಂಗಲ್ಯದ ಭಾಗ್ಯ ಬಂಧನವಾಗಿತ್ತು. ಧರ್ಮಯ್ಯ ಅವಳ ದೇಹವನ್ನು ಬೇಗ ಸುಡಲು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಲು ಹೇಳಿದಾಗ ಎಲ್ಲರೂ ಬೇಗ ಅವಳ ದೇಹವನ್ನು ತೆಗೆದುಕೊಂಡು ಹೋದರು. ಸೂರ್ಯಪ್ಪ ತುಳಸಿಯ ಶವದ ಕಾಲಿಗೆ ಕೈ ಮುಗಿದಿದ್ದ. ಶ್ವೇತಾಳನ್ನು ಎತ್ಕೊಂಡವನು ತುಳಸಿಗೆ ಮಾತು ಕೊಟ್ಟಿದ್ದ. ಎಷ್ಟೇ ಕಷ್ಟ ಬಂದರೂ ಮಗುವನ್ನು ಬಿಡಲ್ಲ ಎಂದು ಹೇಳಿದ್ದ. ಹೀಗಾದರೂ ಅವನ ಪಾಪವನ್ನು ಕಳೆದುಕೊಳ್ಬೇಕು ಎಂದು ನಿರ್ಧರಿಸಿದ್ದ. ಅರ್ಜುನ್ ಕೂಡ ಉರಿಯೋ ಚಿತೆ ಮುಂದೆ ಪುಟ್ಟ ಶ್ವೇತಾಳ ಕೈ ಹಿಡಿದು ನಿಂತ. ಅವಳನ್ನು ತಾನು ನೋಡಿಕೊಳ್ಳುವೆ ಎಂದು ತುಳಸಿಯ ಚಿತೆ ಅಗ್ನಿ ಮುಂದೆ ಪ್ರಮಾಣ ಮಾಡ್ದ. ತುಳಸಿಯ ದೇಹ ಹಿಂಸೆಪಟ್ಟು ಸತ್ರು ಆತ್ಮ ನಿಜಕ್ಕೂ ಶಾಂತಿಯಾಗಿತ್ತು. ಮುಂದೊಂದು ದಿನ ಇದಕ್ಕೆಲ್ಲ ನ್ಯಾಯ ಸಿಗ್ಬೋದು ಎಂಬ ಅವಳ ನಂಬಿಕೆ. ಮಗುವನ್ನು ಎತ್ಕೊಂಡು ಬಂದ ಸೂರ್ಯ ಮತ್ತು ಅರ್ಜುನ್ ಧರ್ಮಯ್ಯ ಮಗುವನ್ನು ಆಶ್ರಮಕ್ಕೆ ಸೇರಿಸುವಂತೆ ಕೂಗಾಡಿದ್ರು. ಆದರೂ ಅರ್ಜುನ್ ಹಠದ ಮುಂದೆ ಸೋಲ್ಲೇಬೇಕಾಯಿತು. ಪುಟ್ಟ ಶ್ವೇತ ಅಂದಿನಿಂದ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ ಅರ್ಜುನ್ ಅಣ್ಣನಾಗಿ, ಅಪ್ಪನಾಗಿ, ಅಮ್ಮನಾಗಿ, ಅವಳ ಸರ್ವಸ್ವವೂ ಆಗಿ ಕಾವಲಿಗೆ ನಿಂತಿದ್ದ. ಇನ್ನು ರಾಧಾ ಆ ಮನೆಯಲ್ಲಿ ಇರಲಾಗದೆ ಪ್ರತಿದಿನ ತುಳಸಿಯ ಮನೆಯ ಪ್ರತಿ ಮೂಲೆಯಲ್ಲಿ ಕಾಣ್ತಿದ್ಲು. ರಾಧಾ ಮನಃಶಾಂತಿಯು ಹಾಳಾಗುತ್ತಾ ಎಲ್ಲರ ಮೇಲೆ ಕೂಗಾಡ್ತಿದ್ಲು. ಅಲ್ಲಿಂದ ಅವಳಿಗೆ ಹೊರ ಹೋಗಬೇಕಿತ್ತು. ಧರ್ಮಯ್ಯ ಮತ್ತು ನೀಲಮ್ಮನಿಗೆ ಇದೊಂದು ರೀತಿ ಹಿಂಸೆ ಆಗತೊಡಗಿತ್ತು. ಹಾಗಾಗಿ ರಾಧಾ ಮತ್ತು ಕೇಶವನನ್ನು ಮನೆ ಬಿಟ್ಟು ಹೋಗಲು ಹೇಳಿದ್ರು. ರಾಧಾ ಜೊತೆಗೆ ವಿಧಿಯಿಲ್ಲದೆ ಕೇಶವ ಅವಳ ಹಿಂದೆ ಹೋಗಿದ್ದ. ಪಟ್ಟಣ ಸೇರಿದ್ದ. ಆದರೆ ಅವನ ಮಾನಸಿಕ ಕಾಯಿಲೆ ದಿನ ಹೆಚ್ಚಾಗ್ತಿತ್ತು. ಆಗ ಆರ್ಯಾಳನ್ನು ಬಾಡಿಗೆ ತಾಯಿಯಿಂದ ಪಡೆದ ಮೇಲೆ ಆ ಮಗು ಮುಖ ನೋಡುತ್ತಾ ಸ್ವಲ್ಪ ಸರಿಯಾಗಿದ್ದ. ಶಾಂತ ಸ್ವಭಾವದವನಾಗಿದ್ದ. ಆದರೆ ತುಳಸಿಯನ್ನು ಅವನು ಮರೆಯಲು ಸಾಧ್ಯವಾಗಲಿಲ್ಲ. ರಾಧಾಳ ಮುಂದೆ ಮರೆತಂತೆ ನಾಟಕ ಆಡ್ತಿದ್ದ.
ಅವನ ಪಾಪದ ಕೂಡ ತುಂಬಲು ವರ್ಷಗಳು ಕಾಯುತ್ತಲಿತ್ತು. ಮತ್ತೊಮ್ಮೆ ಅರ್ಜುನ್ ಮದುವೆ ಅಂದಾಗ ಆ ಮನೆಗೆ ಹೋಗಲು ರಾಧಾಳಿಗೆ ಖಂಡಿತ ಇಷ್ಟ ಇರಲಿಲ್ಲ. ಆದರೆ ಕೇಶವನ ಕೋಪಕ್ಕೆ ಬಲಿಯಾಗದೆ ಹೊರಟು ನಿಂತಳು. ಮನೆಯವರೆಲ್ಲ ಬಂದ ಮಗನನ್ನು ಪ್ರೀತಿಯಿಂದ ಸ್ವಾಗತಿಸಿದ್ರು. ಆಗ ಕೇಶವನ ಕಣ್ಣು ಬಿದ್ದದ್ದು ಸುಂದರವಾಗಿ ಬೆಳೆದು ನಿಂತ ತನ್ನ ಮಗಳ ಮೇಲೆ. ತುಳಸಿಯ ರೂಪವನ್ನೇ ಹೊತ್ತು ನಿಂತ ಶ್ವೇತಾ ಮಗಳು ಎಂಬ ಭಾವನೆ ಬರೋ ಬದಲು ಮತ್ತೊಮ್ಮೆ ತುಳಸಿ ಕಣ್ಣು ಮುಂದೆ ಕಂಡ ಹಾಗಾಗಿತ್ತು. ಅವನೊಳಗೆ ಮಲಗಿದ್ದ ಕ್ರೂರತನದ ವ್ಯಾಘ್ರ ಇನ್ನೊಮ್ಮೆ ಜಾಗೃತವಾಗಿತ್ತು. ಶ್ವೇತಾ ರಾಹುಲ್ನ ಪ್ರೀತಿ ಮಾಡೋದನ್ನು ಕದ್ದು ನೋಡಿದ್ದ ಕೇಶವ ಮತ್ತೊಮ್ಮೆ ರಾಧಾಳನ್ನು ಇಲ್ಲಿ ಬಳಸ್ಕೊಂಡಿದ್ದ. ರಾಧಾ ಇಲ್ಲ, ಈ ಮನೆಯಿಂದ ಹೋಗೋಣ ಎಂದು ಅದೆಷ್ಟೇ ಹೇಳಿದ್ರೂ ಅವನ ರೌದ್ರ ರೂಪಕ್ಕೆ ಮತ್ತೊಮ್ಮೆ ಬಲಿಯಾದ್ಲು. ಆಗ ಆರ್ಯನ ಮುಂದುವರಿಸಿಕೊಂಡು ರಾಧಾಳನ್ನು ಎದುರಿಸುತ್ತಾ ಶ್ವೇತಾಳನ್ನು ರಾಹುಲ್ನಿಂದ ದೂರ ಮಾಡೋ ಉಪಾಯ ಮಾಡ್ದ. ಒಟ್ನಲ್ಲಿ ಅವನಿಗೆ ತುಳಸಿ ರೂಪ ಹೊತ್ತ ಇವಳಿಗೂ ಹಿಂಸೆ ಕೊಡಬೇಕು ಎಂಬ ಅತಿರೇಕದ ಹುಚ್ಚುತನ. ರಾಧಾ ಮನೆಯಲ್ಲಿ ಎಲ್ಲರ ಮುಂದೆ ಕೆಟ್ಟವಳಾಗ್ತಾ ಹೋದ ಕಾರಣ ಇಲ್ಲಿಂದ ತನ್ನ ಮತ್ತು ಕೇಶವನನ್ನು ಬೇಗ ಕಳಿಸ್ಲಿ ಎಂದು. ಆದರೆ ಎಲ್ಲರೂ ರಾಧಾ ಮತ್ತು ಕೇಶವನ ಆಗಮನಕ್ಕೆ ಖುಷಿಯಾಗಿದ್ರು. ಹಾಗಾಗಿ ಯಾರೂ ಅವಳ ಬಗ್ಗೆ ವಿರುದ್ಧ ಮಾಡ್ತಿರ್ಲಿಲ್ಲ. ಅಂದು ರಮ್ಯಾ ಕೊಟ್ಟಿಗೆಯಲ್ಲಿ ರಾಧಾ ಮಾತಾಡ್ತಾ ಇದ್ದದ್ದು ಕೇಳಿಸ್ಕೊಂಡ್ಳು. ರಾಧಾ ಕೇಶವ ಹೇಳ್ಕೊಟ್ಟ ಹಾಗೆ ಮಾಡ್ತಿದ್ಲು. ಕಾರಣ ಅವನ ಹುಚ್ಚುತನ. ಇಂದು ತಾನು ಕೇಳಲಿಲ್ಲವೆಂದರೆ ಆರ್ಯನನ್ನು ಖಂಡಿತ ಅವನು ಉಳಿಸೋಲ್ಲ ಎಂದು ತಿಳಿದಿತ್ತು. ಅವನು ಯಾರಲ್ಲೂ ಸಾಯಿಸಲು ಹೇರಿಸೋದಿಲ್ಲ ಎಂಬ ವಿಷಯ ರಾಧಾಳಿಗೆ ಚೆನ್ನಾಗಿ ಗೊತ್ತಿತ್ತು. ರಮ್ಯಾ ರಾಧಾಳ ಸತ್ಯ ಅರಿತು ಅವಳನ್ನು ಹೊಡೆದ್ಲು. ಇನ್ನೇನು ಸತ್ಯವನ್ನು ಎಲ್ಲರ ಹತ್ರ ಹೇಳಲು ಹೋಗ್ತಿದ್ದ ರಮ್ಯಾಳ ತಲೆಗೆ ಹಿಂದಿನಿಂದ ಬಲವಾಗಿ ಹೊಡೆತ ಬಿತ್ತು. ಅವಳ ತಲೆಗೆ ದೊಡ್ಡ ಕಟ್ಟಿಗೆಯಲ್ಲಿ ಕೇಶವ ಹೊಡೆದಿದ್ದ. ತಲೆಗೆ ಬಿದ್ದ ಪೆಟ್ಟಿಗೆ ನೆಲಕ್ಕೆ ಉರುಳಿದ ರಮ್ಯಾ ಅವನ ಮುಂದೆ ಕೈ ಮುಗಿದು ಬಿಡು ಎಂದು ಎಷ್ಟು ಬೇಡಿದ್ರೂ ಮಗುವನ್ನು ಹೊತ್ತ ಅವಳನ್ನು ಅನ್ಯಾಯವಾಗಿ ರಾಧಾಳ ಸಹಾಯದಿಂದ ಕೊಂದು ಅದೇ ಕೊಟ್ಟಿಗೆಯಲ್ಲಿ ಹಾಕಿದ್ದ. ಪುಟ್ಟ ಮಗು ಆರ್ಯ ಅದನ್ನು ನೋಡಿದ್ಲು. ಆರ್ಯನನ್ನು ಎಳೆದು ರೂಮಿಗೆ ಕರ್ಕೊಂಡು ಹೋಗಿ ಬೆಲ್ಟಲ್ಲಿ ಹೊಡೆದ ಕೇಶವ ಪುಟ್ಟ ಮಗು ಎಂದು ನೋಡದೆ ಹೊಡಿತಲೇ ಇದ್ದ. ಮತ್ತೊಮ್ಮೆ ಹುಚ್ಚನಾಗಿದ್ದ. ಆ ಮಗುನನ್ನು ಆ ಮೃಗದಿಂದ ಬಿಡಿಸ್ಕೊಳ್ಳೋದರಲ್ಲಿ ರಾಧಾಳಿಗೆ ಸಾಕಬೇಕಾಗಿತ್ತು. ಅಳುತ್ತಾ ಮಗುವನ್ನು ಬಿಡಲು ಬೇಡ್ಕೊಂಡ್ಳು. ಅವನು ಹೇಳಿದಂತೆ ಕೇಳುವೆ ಎಂದು ಅಂಗಲಾಚಿಕೊಂಡ್ಳು. ಆಗ ಹೂ ಎಂದವನು ಆರೋಹಿಯ ಕೂಗಿಗೆ ಏನೂ ನಡಿಲೇ ಇಲ್ಲ ಎಂಬಂತೆ ಹೊರ ಹೋಗಿದ್ದ. ಆರ್ಯಾಗೆ ಸಮಾಧಾನ ಮಾಡಿದ ರಾಧಾ ಮಗುವನ್ನು ಅಪ್ಪಿ ಯಾರಿಗೂ ಹೇಳದಂತೆ ಸಮಾಧಾನ ಮಾಡಿದ್ಲು. ನೀನು ಹೊರಗೆ ಬರಬೇಡ, ಇಲ್ಲೇ ಇರು ಎಂದು ಹೇಳಿ ಅವನು ಹೋದ ದಾರಿಯಲ್ಲಿ ಇವಳು ಹೊರಗೆ ನಡೆದಿದ್ಲು. ಶವ ಸಂಸ್ಕಾರ ಮುಗಿದ ರಾತ್ರಿ ಅರ್ಜುನ್ಗೆ ಅನುಮಾನ ಬಂದು ಮಗುವನ್ನು ಹುಡುಕಲು ತಾಯಿಗೆ ಫೋನ್ ಮಾಡಿದ್ದ. ಆರ್ಯಾಳನ್ನು ರಾಧಾಳೆ ಹೊಡೆದಿದ್ದಾಳೆ ಎಂದು ಲಕ್ಷ್ಮಿ ತಿಳಿದಿದ್ಲು. ಅಂದು ಅರ್ಜುನ್ ಮಗುವನ್ನು ಅವರಿಗೆ ಕೊಡೋದಿಲ್ಲ ಎಂದಾಗ ರಾಧಾಗೆ ತೃಪ್ತಿಯಾಗಿತ್ತು. ಕೇಶವ ಅರ್ಜುನ್ಗೆ ಇಲ್ಲಿ ವಿಚಾರ ತಿಳಿಯುತ್ತೆ ಎಂದು ರಾಧಾಳ ತಲೆ ಮೇಲೆ ಎಲ್ಲ ಹಾಕಿ ಅವಳನ್ನು ಮನೆಯಿಂದ ಹೊರ ಹಾಕಿ ಮತ್ತೆ ಒಳ್ಳೆಯವನು ಎಂಬಂತೆ ನಟಿಸಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದ. ಆರ್ಯನನ್ನು ಮತ್ತೊಮ್ಮೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಾ ಒಳ್ಳೆಯ ಅಪ್ಪನಂತೆ ನಟಿಸುತ್ತಾ ಆ ಮಗು ಬಾಯಿ ಬಿಡದಂತೆ ಮಾಡ್ದ. ಆದರೆ ಅರ್ಜುನ್ಗೆ ಚಿಕ್ಕ ಅನುಮಾನ ಶುರುವಾಗಿತ್ತು. ಆರೋಹಿ ಅರ್ಜುನ್ ಕೈಗೆ ಒಂದು ಬಳೆ ಚೂರನ್ನ ಕೊಟ್ಟಿದ್ಲು. ಇದು ರಮ್ಯಾ ಸತ್ತ ಜಾಗದಲ್ಲಿತ್ತು ಎಂದ್ಲು. ಆ ಬಳೆ ರಮ್ಯಾಳದಾಗಿರಲಿಲ್ಲ. ರಾಧಾ ಕೈಯಲ್ಲಿ ಅದೇ ಬಳೆಯನ್ನು ನೋಡಿದ ನೆನಪಾಗಿತ್ತು. ರಾಹುಲ್ ಕೂಡ ಅದೇ ಸಮಯಕ್ಕೆ ದಿಢೀರೆಂದು ನಾಪತ್ತೆಯಾಗಿದ್ದ. ಪ್ರತಿ ಒಂದು ಪರಿಶೀಲಿಸಿದ ಅರ್ಜುನ್ 2 ತಿಂಗಳು ಬೆಂಬಿಡದೆ ಸತ್ಯದ ಹಿಂದೆ ಅಲೆದಾಡಿದ್ದ. ಅಂದು ಕೇಶವ ಬೆಂಗಳೂರು ಹೋಗ್ತೇನೆ ಎಂದವನು ಪಕ್ಕದ ಊರಿಗೆ ಹೋಗಿ ಯಾರನ್ನೋ ಭೇಟಿಯಾಗಿದ್ದ. ಅವನನ್ನು ನೋಡಿ ಹಿಂಬಾಲಿಸಿದ ಅರ್ಜುನ್ ಅವರನ್ನು ಹಿಡಿದಾಗ ಪ್ರತಿಯೊಂದು ಅವರು ಬಾಯ್ಬಿಟ್ಟಿದ್ರು. ಅವರಿಗೆ ರಾಹುಲನ್ನು ಹಿಂಬಾಲಿಸಲು ಕೇಶವ ಅವರಿಗೆ ದುಡ್ಡು ಕೊಡ್ತಿದ್ದ ಎಂದು ವಿಷಯ ತಿಳಿಯಿತು. ರಾಹುಲ್ ಎಲ್ಲಿ ಎಂದು ಕೇಳಲು ಅವನನ್ನು ಕಾರ್ ಆಕ್ಸಿಡೆಂಟ್ನಲ್ಲಿ ಸಾಯಿಸಿದೆವು ಎಂದು ಸತ್ಯ ಬಾಯ್ಬಿಟ್ಟಾಗ ಅರ್ಜುನ್ಗೆ ಬರಸಿಡಿಲು ಬಡದಂತಾಗಿ ತನ್ನ ಗೆಳೆಯನನ್ನು ಕಳೆದುಕೊಂಡ ನೋವಿನಲ್ಲಿ ಎಲ್ಲರಿಗೂ ಪರಿಯಾಗಿ ಚೆಚ್ಚಿ ಹಾಕಿ ಗೋಡನಲ್ಲಿ ಕಟ್ ಹಾಕಿದ್ದ. ರಾತ್ರಿ ಹಗಲು ತೋಟದ ಮನೆಯಲ್ಲಿ ಕಾವಲು ಕಾದವನು ರಾಧಾಳನ್ನು ಕಂಡುಹಿಡಿದು ತನಗೆ ತಿಳಿದ ಪೊಲೀಸರಿಂದ ಹಿಡಿಸಿ ಕರೆತರಿಸಿದ್ದ. ಇಂದು ಸತ್ಯ ಎಲ್ಲರ ಮುಂದೆ ಇತ್ತು. ರಾಧಾ ಪ್ರತಿಯೊಂದು ಬಾಯ್ಬಿಟ್ಟು ಅವನಿಗೆ ಕೈ ಮುಗಿದಿದ್ಲು. ಆರ್ಯಾಳನ್ನು ಅಪ್ಪಿ ಮುತ್ತು ಕೊಟ್ಟು ಅರ್ಜುನ್ಗೆ ಒಪ್ಪಿಸಿದ್ಲು. ಅದಾಗಲೇ ಪೊಲೀಸ್ ಅವರಿಗೆ ಫೋನ್ ಮಾಡಿದ ಅರ್ಜುನ್ ಮಗುವನ್ನು ಎತ್ಕೊಂಡು
ಆರೋಹಿ ಕೈಯಲ್ಲಿ ಕೊಟ್ಟಿದ್ದನು. ಊರ್ನವರೆಲ್ಲ ತುಳಸಿಯನ್ನು ನೆನಪಿಸಿಕೊಂಡು ಅರ್ಜುನ್ ಮುಂದೆ ಕೈ ಮುಗಿದು ಕ್ಷಮೆಯನ್ನ ಕೇಳಿದ್ರು. ಅರ್ಜುನ್ ತನ್ನ ಚೇರ್ ಮೇಲೆ ಕಾಲಿನ ಮೇಲೆ ಕಾಲು ಹಾಕಿ ಕುಳಿತನು. ಕೇಶವ ಹುಚ್ಚನ ಹಾಗೆ ಕೂಗಾಡ್ತಲೇ ಇದ್ದ. ಅರ್ಜುನ್ ಎಲ್ಲರನ್ನ ನೋಡಿ ಕೈ ಮುಗಿಯುತ್ತಾ, ಹೆಣ್ಣು ನಾವು ಪೂಜಿಸೋ ದೇವರು, ಅವಳನ್ನ ಈ ರೀತಿ ನ್ಯಾಯ ಹೇಳೋ ಮನೆಯವರೇ ಕಿತ್ತು ತಿಂದದ್ದಕ್ಕೆ ಇಡೀ ವಂಶ ಆ ಹೆಣ್ಣಿನ ಶಾಪಕ್ಕೆ ಗುರಿಯಾಗಬೇಕು. ಪ್ರೀತಿ ಮಾಡಿದ ತಪ್ಪಿಗೆ ಅಣ್ಣನ ಮೇಲಿನ ಗೌರವಕ್ಕೆ ಎಲ್ಲ ನೋವನ್ನ ತಡ್ಕೊಂಡು ತುಳಸಿ ಅಮ್ಮ ಒದ್ದಾಡಿದ್ಲು. ಕೊನೆಗೆ ಮದುವೆ ಆಗು ಎಂದು ಬೇಡಿದಾಗಲೂ ಅವಳನ್ನು ಕೊಂದ ಪಾಪಿ ಇವನು. ಇನ್ನು ಅವನ ಕಣ್ಣು ಬಿದ್ದದ್ದು ನನ್ನ ತಂಗಿ ಮೇಲೆ. ಅವನ ಮಗಳು ಎಂದು ನೋಡದೆ ಛೀ, ಹೇಳೋಕೆ ಅಸಹ್ಯ ಆಗತ್ತೆ ಎಂದು ಇದ್ದವನು ಕೇಶವನ ಕೆನ್ನೆಗೆ ಬಾರಿಸ್ದ. ಮಗಳ ರೂಮ್ನಲ್ಲೇ ಕ್ಯಾಮರಾ ಇಟ್ಟು ಇಂಥ ವಿಕೃತಿ ಮೆರೆದ ನಿನ್ನ ನಾನು ಸುಮ್ಮನೆ ಬಿಡಲ್ಲ. ನನ್ನ ತಂಗಿ ರಮ್ಯಾ ಗರ್ಭಿಣಿ ಎಂದು ನೋಡದೆ ಹಿಂಸೆ ಕೊಟ್ಟು ಸಾಯಿಸಿದೀಯ ಪಾಪಿ. ಇನ್ನು ಏನು ಅರಿಯದ ರಾಹುಲ್ ನನ್ನ ಬಲಿ ತಗೊಂಡೆ. ಊರಿನಲ್ಲಿ ನ್ಯಾಯ ನೀತಿ ಎಂದು ಬದುಕ್ತಿದ್ದ ಚಂದ್ರಮಾವನನ್ನು ಕೊಂದು ಧೈರ್ಯವಾಗಿ ಇಷ್ಟು ದಿನ ಬದುಕ್ತೆ ಅಲ್ವಾ. ಇನ್ನು ಇದಕ್ಕೆ ನ್ಯಾಯ ತೀರ್ಪು ಕೃಷ್ಣ ಕೊಡ್ತಾನೆ ಎಂದು ಕೃಷ್ಣನನ್ನ ಕಣ್ಣಲ್ಲೇ ಕರೆದ. ಆದರೆ ರಾಹುಲ್ ಮತ್ತು ಶ್ವೇತಾ ನಡುವೆ ನಡೆದ ವಿಚಾರ ಬಾಯಿ ಬಿಡಲಿಲ್ಲ. ರಾಹುಲ್ ಹೇಗಿದ್ರೂ ಈ ಲೋಕ ಬಿಟ್ಟು ಹೋಗಿದ್ದ. ಇನ್ನು ಈ ಮಗು ಕೃಷ್ಣನೆಂದು ಬೆಳೆಯಲಿ, ತನ್ನ ತಂಗಿ ಯಾವ ಅವಮಾನವನ್ನು ಅನುಭವಿಸಬಾರದು ಎಂದು ನಿರ್ಧಾರ ಮಾಡಿದ್ದ. ಹೀಗಾಗಿ ಅರ್ಜುನ್ ಕೃಷ್ಣ ಮದುವೆಯಾಗಿ ಬಂದಾಗಲೂ ಅವನ ಮೇಲೆ ಅನುಮಾನ ಪಡಲಿಲ್ಲ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.